ನಮ್ಮ ಯೋಚನೆಗಳು ಸ್ವಲ್ಪ ಚೆನ್ನಾಗಾಗತ್ತೆ. ಸೊ ನಾನು ಪ್ರತಿಯೊಂದು ತಂದೆ ತಾಯಿಗಳು ಕೇಳ್ಕೊಳ್ಳೋದು ಅಂದರೆ ಈ ಒಂದು ಶಿಸ್ತು ನಮ್ಮ ಮಕ್ಕಳೊಂದಿಗೆ ಬರಬೇಕಾಯ್ತು. ನಾವು ಚಿಕ್ಕ ಮಕ್ಕಳಾಗಿರ್ಬೇಕಾದಾಗಲೇ ಸ್ನಾನ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳಿದ್ರೆ ದೇವ್ರ ಪೂಜೆ ಮಾಡಲಿಕ್ಕೆ ನಮ್ಗೆ ಊಟ ಸಿಗ್ತಾ ಇರಲಿಲ್ಲ. ಎರಡನೇದು, ತಂದೆ ತಾಯಿಗಳು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ವಿ. ಹೊರಗಡೆ ಬಂದ್ಮೇಲೆ ಮಾಡ್ತಾ ಇದ್ವಿ. ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ವಿ, ಹಿರಿಯರಿಗೆ ನಮಸ್ಕಾರ ಮಾಡ್ತಾ ಇದ್ವಿ. ಅದು ನಮ್ಮ ಸಂಸ್ಕೃತಿ, ನಾವು ಮರಿಬಾರ್ದು. ಭಗವದ್ಗೀತೆ ಶ್ಲೋಕಗಳು ಕಲ್ತ್ಕೋಬೇಕು. ಭಗವದ್ಗೀತೆಯಲ್ಲಿ ಇಲ್ಲದೆ ಇದು ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ. ಪ್ರಪಂಚದಲ್ಲಿ ಇರೋದು ಎಲ್ಲ ಭಗವದ್ಗೀತೆಯಲ್ಲಿ ಅಡಗಿದೆ. ನಮ್ಮ ಬುದ್ಧಿ, ನಮ್ಮ ಯೋಚನೆ ಹೆಂಗೆ ಇದು ಮಾಡಬೇಕು ಅಂತ ಹೇಳ್ಬಿಡೋದೆಲ್ಲ ಕಳಿಸ್ಕೊಡ್ಬೇಕು ಅಂತ ಹೇಳ್ಕೊಂಡು ಈ ನಮ್ಮ ಎಲ್ಲರನ್ನು ಸ್ವಾಗತಿಸಿ ನಮಗೆ ಸಹಕಾರ ಮಾಡಿದಂಥ ಪಾಲಕ್ಷಪ್ಪನವರು, ಶ್ರೀನಿವಾಸ್ನವರು, ಭಗವಾನ್ ಅವರು ಮತ್ತು ಇಲ್ಲಿ ಬಂದಿರೋ ಮಾಧ್ಯಮದವ್ರಿಗೂ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಸಹಕಾರ ಇಲ್ಲ ನಡೀತಾ ಇರಲಿಲ್ಲ. ಅಷ್ಟೇ ಅಲ್ಲ, ಈ ನಮ್ಮ ಪ್ರತಿಯೊಂದು ಸದಸ್ಯರೂ 60 ವರ್ಷದ ಮೇಲೆ ಮುಕ್ಕಾಲು 60 ವರ್ಷದ ಮೇಲೆ ಇದ್ದಾರೆ. ಅವರೆಲ್ಲ ಇದರಲ್ಲಿ ಪಾಲ್ಗೊಂಡಿಲ್ಲ. ಇದನ್ನು ಸಕ್ಸಸ್ ಆಗ್ತಾ, ಇದು ಒಂದು ಯಶಸ್ವಿ ಆಗ್ತಾ ಇರಲಿಲ್ಲ. ಮತ್ತೆ ಸೈಕಲ್ ವರ್ಲ್ಡ್ ಅವರು ನಮಗೆ ಪ್ರತಿ ಸಾರಿನೂ ಪ್ರತಿ ಜಾಗದಲ್ಲೂ ನಮಗೆ ಸೈಕಲ್ ರಿಪೇರ್ ಮಾಡೋದಕ್ಕೆ ಸಹಕಾರ ನೀಡ್ತಿದ್ದಾರೆ. ಸೊ ಆದ್ದರಿಂದ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟಿನ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಪ್ರೊಫೆಸರ್ ಎ.ಬಿ. ಶ್ರೀನಿವಾಸನ್ ಮತ್ತು ಸೈಕಲ್ ವರ್ಲ್ಡಿನ ಶ್ರೀ ಕೃಷ್ಣ ಅವರು, ಮಾಲೀಕರಾದ ಶ್ರೀ ಕೃಷ್ಣ ಅವರು, ಮೊನ್ನೆ ಪ್ರತಿಯೊಂದು ನಮ್ಮ ಸದಸ್ಯರು, ಈ ಸೈಕಲ್ ತಂಡದ ಸದಸ್ಯರಿಗೆ ಧನ್ಯವಾದದೊಂದಿಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಧನ್ಯವಾದದೊಂದಿಗೆ ಇದು 2ನೇ ಫೇಸ್ ನಮ್ಮ ಈ ಜರ್ನಿ ಸ್ಟಾರ್ಟ್ ಆಗಿರೋದು. ಇದು ಬೆಂಗಳೂರಿಂದ ನೆಲಮಂಗಲ ಅರ್ಜುನ್ ಬೆಟ್ಟಳ್ಳಿ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟಿಂದ ಸ್ಟಾರ್ಟ್ ಆಗಿದ್ದು. ಮೊನ್ನೆ ನಾವು ಚನ್ನರಾಯಪಟ್ಟಣ ಉಳ್ಕೊಂಡಿದ್ವಿ. ನಿನ್ನೆ ಚಿಕ್ಕಮಗಳೂರು, ಇವತ್ತು ಶಿವಮೊಗ್ಗ ಉಳ್ಕೊತೀವಿ, ನಾಳೆ ದಾವಣಗೆರೆ, ಅದೇ ರೀತಿ ನೆಕ್ಸ್ಟು ಹಾವೇರಿ, ಅದೇ ರೀತಿಯಾಗಿ ಹುಬ್ಳಿ, ಧಾರವಾಡ, ಬೆಳಗಾಂ, ಬಾಗಲಕೋಟ್, ವಿಜಯಪುರ, ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಬಳ್ಳಾರಿ, ಚಿತ್ರದುರ್ಗ, ಸೀದಾ ತುಮಕೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಕೊನೆ ಕೋಲಾರಿಂದ ಲಾಸ್ಟ್ ಎಂಡ್ ಆಗೋದು ಬೆಂಗಳೂರಲ್ಲಿ. ಇದು ಟೋಟಲ್ ನಮ್ಮ ಸರ್ಕಲ್ ಬಂದುಬಿಟ್ಟು 3600 ಕಿಲೋಮೀಟರ್ ಆಗುತ್ತೆ. ಟೋಟಲ್ 37 ದಿವಸ ಜರ್ನಿ. ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಈ ಜಾಥಾ ನಡೀತಾ ಇದೆ. ಫಸ್ಟ್ ಫೇಸ್ ಮುಗಿದಿದೆ, ಸೆಕೆಂಡ್ ಫೇಸ್ ಸ್ಟಾರ್ಟ್ ಆಗಿದೆ. ಇವಾಗ ಫಸ್ಟ್ ಫೇಸ್ 13ರಿಂದ 20 ತನಕ ಮಾಡಿದ್ವಿ. ಅದು 980 ಕಿಲೋಮೀಟರ್ ನಾವು ಕ್ರಮಿಸಿದ್ವಿ ಅದೊಂದು ಸೈಕಲಲ್ಲಿ. ಸೊ ಅದೇ ಇದು ನಿಮ್ಮ ಥರನೇ ಎಲ್ಲ ಸಂಘ ಸಂಸ್ಥೆಗಳು ನಮಗೆ ತುಂಬ ಬರಮಾಡಿಕೊಂಡು ಅವ್ರ ಕಡೆಯಿಂದ ಏನಾಗುತ್ತೆ ನಮಗೆ ಸಹಕಾರ ಮಾಡಿದ್ದಾರೆ. ನಾವು ಒಂದು ನಿಟ್ಟಲ್ಲಿ ಅಷ್ಟೇ ಹೊಂಟಿರೋದು. ಇವಾಗ ಸ್ವದೇಶಿ ವಸ್ತುಗಳನ್ನ ಜಾಸ್ತಿ ಬಳಸಿ ನಮ್ಮ ದುಡ್ಡು ನಮ್ಮಲ್ಲೇ ಇರಲಿ, ನಮ್ಮ ಒಂದು ಮುಂದಿನ ಪೀಳಿಗೆಗೆ ಅದು ಒಂದು ದೊಡ್ಡ ಆಸ್ತಿಯಾಗಿ ಬೆಳೆಸಬೇಕು ಅನ್ನೋ ನಿಟ್ಟಲ್ಲೇ ನಾವು ಸ್ವದೇಶಿ ಬಳಸಿ ದೇಶ ಬೆಳೆಸಿ ಅನ್ನೋ ನಿಟ್ಟಲ್ಲಿ ನಾವು ಹೋಗ್ತಾ ಇದ್ದೀವಿ. ಈಗ ಇದು ಎಲ್ಲರಿಗೂ ತಲುಪಲಿ ಅಂತ ನಾವು ಆಶಿಸ್ತೀವಿ.